ನಮಸ್ಕಾರ ಗೈಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮಗನಿಗೆ ಚಿಕನ್ ಬೇಕಂತೆ, ಚಿಕನ್ ತಂದಿದ್ರು, ಅದಕ್ಕೆ ಬಿಡಿಸ್ತಾ ಇದ್ದೀನಿ. ನೋಡಿ, ಇದು ಬಿಡಿಸ್ತಾ ಇದ್ದೀನಿ. ಪೊಟೇಟೊ ಹಾಕ್ತಾ ಇದ್ದೀನಿ. ಪೊಟೇಟೊ ಏಕೆ ಹಾಕೋದು ಅಂದರೆ, ಇದು ಚಿಕನ್ ತುಂಬ ಹೀಟ್ ಅಲ್ವಾ, ಅದಕ್ಕೆ ಪೊಟೇಟೋಸ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಮೈ ಕೋಲ್ಡ್ ಆಗುತ್ತೆ ಅಂತ ಪೊಟೇಟೊ ಆ್ಯಡ್ ಮಾಡ್ತೀನಿ. ಕೆಲವೊಬ್ಬರು ಅವರೆಕಾಳು ಯೂಸ್ ಮಾಡ್ತಾರೆ, ಇದಕ್ಕಿನ ಕಾಳು. ಅದು ಅಷ್ಟೇ ಗೈಸ್, ಚಿಕನ್ ಹೀಟು ಅಂತ ನಮ್ಮ ಬಾಡಿ ತಂಪಾಗಲಿ ಅಂತ ಅದನ್ನು ಆ್ಯಡ್ ಮಾಡೋದು ಪೊಟೇಟೊ, ಅವರೆಕಾಯಿ. ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ, ಅವ್ರು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಇವ್ರು ಯೂಸ್ ಮಾಡ್ತಾರೆ, ಇವ್ರು ಯೂಸ್ ಮಾಡಿಬಿಟ್ಟವ್ರೆ ಅಂತ ಅವ್ರು ಯೂಸ್ ಮಾಡ್ತಾರೆ. ಅದು ಕೋಲ್ಡ್ ಮಾಡುತ್ತೆ, ಪೊಟೇಟೊನೂ ಕೋಲ್ಡ್ ಮಾಡುತ್ತೆ. ಇನ್ನು ಬೇರೆ ಏನಾದರೂ ಯೂಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು ಇದಕ್ಕಿನ ಬೇಳೆ ಯೂಸ್ ಮಾಡ್ತಾರೆ, ಪೊಟೇಟೊ ಯೂಸ್ ಮಾಡ್ತಾರೆ, ಬದನೆಕಾಯಿ ಯಾರು ಯೂಸ್ ಮಾಡಲ್ಲ. ಅದು ಯೂಸ್ ಮಾಡಿದ್ರೆ ಇದ್ದಿದ್ದು ಮನುಷ್ಯರು ಕುದಿಸ್ಬಿಡುತ್ತೆ ಮನುಷ್ಯರ ಬಾಡಿನ. ಯಾರೋ ಬ್ರಿಂಜಾಲು ಬದನೆಕಾಯಿ ಹಾಕೋಕೆ ಹೋಗಬೇಡಿ. ಕೆಲವು ಜನ ಹಾಕ್ತಾರೆ, ಏನಪ್ಪ ಗೊತ್ತಿಲ್ಲ, ಹಾಕೋರು ಇರ್ತಾರೆ, ಎಂತೆಂಥೋ ಜನನ ಇದ್ದಾರೆ. ಪ್ರಪಂಚನೇ ಆಗಲ್ವಾ ವಿಚಿತ್ರ, ಎಲ್ಲ ಥರ ಜನರು ಇದ್ದಾರೆ. ಗೈಸ್, ನನ್ನ ತೆಂಗಿನಕಾಯಿನ ತೆಗಿಯೋದಕ್ಕೆ ಇವಾಗ ಒಂದು ಮೆಥಡ್ ಕಂಡಿಡ್ಕೊಂಡು, ಇದರಲ್ಲೇ ಹಿಂಗೆ ಪ್ರೆಸ್ ಮಾಡೋದು, ತೆಗಿಯೋದು. ಕೈಯಲ್ಲಿ ಕ್ಯಾಮ್ರಾ ಇದೆ, ಇಲ್ಲಾಂದರೆ ತೋರಿಸ್ತಾ ಇದೆ. ಈ ಕೈಯಲ್ಲಿ ಇಟ್ಕೊಳ್ಳೋದು, ಈ ಕೈಯಲ್ಲಿ ಇದನ್ನು ತೆಗಿಯೋದು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋದು. ಒಳಗಡೆ ತೊಳೆಯೋ ಅವಶ್ಯಕತೆನೇ ಇರಲ್ಲ. ಹಿಂಗೆ ಒಡೆದು ಬಿಟ್ಟು ಮನೆ ಒಳಗಡೆ ಎತ್ಕೊಂಡ್ಬಂದಿರ್ತೀವ, ಹಂಗೆ ಈ ಒಂದು ಕೈಯಲ್ಲಿ ಇದನ್ನು ಇಟ್ಕೊಳ್ಳೋದು, ಒಂದು ಕೈಯಲ್ಲಿ ನೈಫ್ ಇಟ್ಕೊಳ್ಳೋದು, ತೆಗಿಯೋದು. ಕೈ ಜೋಪಾನವಾಗಿರುತ್ತೆ, ಬ್ಲಡ್ಡು ಬರಲ್ಲ, ಏನಿಲ್ಲ, ಆರಾಮಾಗಿ ತೆಗಿಬೋದು. ಕುಯ್ಕೊಂಡೋಗುತ್ತೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ. ನೀಲ್ಲ ಒಂದು ಪೊದ್ದು ಆಡೆ ಪಟ್ಕೋ, ನೀರು ಸೋರ್ಲಿ ಅಲ್ಲಿ. ಅಪ್ಪ, ಆ ಪೇಪರ್ ಚಿಕನ್ ರೆಡಿ ಆಗ್ತಾ ಇದೆ. ನೀರು ಹಾಕ್ತೀನಿ, ಆ ಪೇಪರ್ ಇತ್ತು. ಗೈಸ್, ನಿಮ್ಮ ಮಕ್ಕಳನ್ನ ಹೊಡೆಯೋದು ಬಡಿಯೋದು ಬೇಕಾಗಿಲ್ಲ, ಇದೊಂದಿದ್ರೆ ಸಾಕು. ಈಗ ನಾನು ಪ್ರಯೋಗ ಮಾಡಿ ತೋರಿಸ್ತೀನಿ. ಮೀನಿಗೆ ಊಟ ಹಾಕು. ಮೀನಿಗೆ ಊಟ ಹಾಕದಾ? ಇವನು ಮೀನಿಗೆ ಊಟ ಹಾಕ್ದಿರನೇ ಸಾಯಿಸ್ಬಿಡ್ತಾನೆ ಗೈಸ್. ಹೋಗೋ, ದೊಡ್ಡ ಮಿಕ್ಸಿ ಅಪ್ಸ್ಟೇರ್ಗಳ ಮೇಲೆ ಅಪ್ಸ್ಟೇರ್ಗಳು ಕಟ್ಟಿಬಿಡ್ತಾನೆ. ಮೀನ್ಗೆ ಊಟ ಹಾಕೋ ದುಡ್ಡು ಮಿಕ್ಸಿ ಅಲ್ವಪ್ಪ? ಗೈಸ್, ನಾವು ಮುದ್ದೆ ಮೇಕಿಂಗ್ ಟೈಮ್ 12:10, 12:10 ಆಗಿದೆ. ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ನಮ್ಮ ಕಡೆ ಎಲ್ಲ ಮುದ್ದೆಯೇ, ಒಂದು ಕಡೆ ರೈಸು. ಇವತ್ತು ವ್ಲಾಗ್ ನೋಡೋಣ ಅಂತ, ಯಾವ ಥರ ಬರುತ್ತೆ, ಎಷ್ಟು ವ್ಯೂಸ್ ಬರುತ್ತೆ ನೋಡೋಣ. ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಆಯಿತು. ಚಿಕನ್ ಸಾಂಬಾರು ರೆಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೈಸ್. ಇದು ಟ್ಯೂಸ್ಡೇ ಆಫ್ಟರ್ನೂನ್ ವ್ಲಾಗ್ ಆಗಿರುತ್ತೆ, ಈವ್ನಿಂಗ್ವರೆಗೂ. ಈವ್ನಿಂಗ್ 6:30ವರೆಗೂ ಆಗಲ್ಲ, 6ವರೆಗೂ ಆಗಿರುತ್ತೆ. 6:30ಗೆ ನಾನು ಅಪ್ಲೋಡ್ ಮಾಡಿರ್ತೀನಿ. ಚಿತ್ರಾನ್ನ ಮಾಡ್ಕೊಬೇಕಂತ ಇಷ್ಟ ಆಯಿತು, ಚಿತ್ರಾನ್ನ ಮಾಡ್ಕೊತ ಇದ್ದೀವಿ. ಸ್ವಲ್ಪ ಎಳ್ಳು ಹಾಕಿದ್ದೀನಿ,
ಎಳ್ಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮಧ್ಯಾಹ್ನ ಆಗಿದೆ. ಚಿತ್ರಾನ್ನ ತಿಂದು ತುಂಬ ದಿವಸ ಆಯಿತು, ಅದಕ್ಕೆ ಇಷ್ಟ ಆಯಿತು ಚಿತ್ರಾನ್ನ ಮಾಡಿಕೊಂಡು. ಗೈಸ್ 3 ಗಂಟೆ ಆಗಿದೆ, ಇವಾಗ ಮಲಗೋ ಟೈಮು. ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡು ಆಮೇಲೆ ಎದ್ದೋಳಿ. ಎಲ್ಲ ಕೆಲಸ ಆಗಿದೆ, ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ಟೆ ಒಣಗಾಕಿರೋದು ಇದೆ, ಅದನ್ನು ಎತ್ತಿ ಮಡಚಿ ಆಮೇಲೆ ಮಲ್ಕೊಳ್ತೀನಿ. ಯಾವುದೋ ಹುಳ ಬಂದಿದೆ ನಮ್ಮ ಮನೆ ಒಳಗಡೆ. ಕಿಟಕಿಯಿಂದ ಆಚೆ ಬಿಸಾಕ್ತೀನಿ. ಕಚ್ಚಿದ್ರೆ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಬೇಕು. ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ಳಿ ಪ್ರಾಣಾಯಾಮ, ಯೋಗ. ಮಧ್ಯಾಹ್ನ ಮಾಡ್ತಾರೆ, ನನಗೆ ಗೊತ್ತಿರೋಂಗೆ ಬೆಳಿಗ್ಗೆ ಸಾಯಂಕಾಲ ಬೆಟ್ರು. ಯಾವಾಗಂದರೆ ಅವಾಗ ಮಾಡ್ಬೋದು ಅಂತಾರೆ, ನನಗೆ ಗೊತ್ತಿಲ್ಲ. ವಾಕಿಂಗ್ ಹೋಗೋರು ವಾಕಿಂಗ್ ಹೋಗ್ತಾರೆ, ಯೋಗ ಮಾಡೋರು ಯೋಗ ಮಾಡ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನು ಮಾಡಿ. ಎಲ್ಲ ಇದರಲ್ಲೂ ಕಂಟ್ರೋಲ್ ಮಾಡ್ಕೊಬೋದು. ನಾವು ಪ್ರಾಣಾಯಾಮದಲ್ಲೇ ಬುದ್ಧಿ ಉಪಯೋಗಿಸಿ ಎಲ್ಲ ಕಂಟ್ರೋಲ್ ಮಾಡ್ಬೋದು. ನಿಮ್ಗೆ ಬಂದರೆ, ನಿಮ್ಗೆ ಅದೆಲ್ಲ ತಿಳುವಳಿಕೆ ಇದ್ದರೆ, ಯೋಗ ಮಾಡಿ ಪ್ರಾಕ್ಟೀಸ್ ಇದ್ದರೆ ಮಾಡ್ಕೊಬೋದು. ಅಂದರೆ ನಮ್ಗೆ ಗೊತ್ತಾಗುತ್ತೆ ಈ ಯಾವ ಪ್ರಾಣಾಯಾಮ ಮಾಡಿದ್ರೆ ನಮ್ಗೆ ಯಾವ ಬೆನಿಫಿಟ್ ಸಿಗುತ್ತೆ ಏನು ಅಂತ. ಅದು ಮಾಡ್ಕೊಂಡು ಹೋದರೆ ಸಾಕಾಗ. ವಾಕಿಂಗ್ ಹೋಗ್ಬೋದು ಸಾಯಂಕಾಲ, ಬೆಳಗ್ಗೆ ನೋಡೋಣ. ರೋಡಲ್ಲಿ ಬರ್ತಾ ಇದೆ, 10 ರೂಪಾಯಿ ಸಿಕ್ತು. ಯಾರ್ದನ್ನು ಗೊತ್ತಿಲ್ಲ, ಯಾರ್ದು ಕಮೆಂಟ್ ಮಾಡಿ ವಾಪಸ್ ಕೊಡ್ತೀನಿ. ಜಸ್ಟ್ ಜೋಕ್. ಯಾವುದೋ ಕೊರಿಯರ್ ಬಂದಿದೆ, ಹೋಗ್ತಾ ಇದ್ದೀನಿ. ಅಲ್ಲೇ ಇದ್ದಾರೆ. ಇದು ಏನೋ ಕ್ರೀಮು, ಫೇಸ್ ಕ್ರೀಮ್ ಬಾಯ್ಸ್ ಯೂಸ್ ಮಾಡೋದು. ಸಂಜೆ ಆಗಿದೆ, ಪಾತ್ರೆ ಎಲ್ಲ ತೊಳೆದು ಎತ್ತಿಕ್ಕಿದ್ದೀನಿ. ಮನೆಯೆಲ್ಲ ಗುಡಿಸಿ ಇಕ್ಕಿದ್ದೀನಿ. ಟ್ರೈಪಾಡು ಹಂಗೆ ಇದೆ, ಅದನ್ನು ಫೋಲ್ಡ್ ಮಾಡಿ ಎತ್ತಿಕ್ಬೇಕು. ಪಾರ್ಸಲ್ ಬಂದಿದೆ, ಅದೇ ಕೊರಿಯರ್ ಆವಾಗಲೇ ಬಂದಿದ್ದು, ಅದನ್ನು ಎತ್ತಿಕ್ಕೊಬೇಕು. ತುಂಬ ಬಿಸಿಲಿದೆ ಇವಾಗ, ಚಳಿನೂ ಇದೆ, ಬಿಸಿಲು ಥರನೂ ಈ ನಡುವೆ ಇದೆ. ಮನೆ ಒಳಗಡೆ ಇದ್ದರೆ ಚಳಿ ಆಗುತ್ತೆ,
ಹೊರಗಡೆ ಬಿಸಿಲಿಗೆ ಹೋದರೆ ತುಂಬ ಬಿಸಿಲಾಗುತ್ತೆ, ಮನೆ ಒಳಗಡೆ ಹೋಗ್ಬಿಡೋಣ ಅನಿಸುತ್ತೆ. ಆ ಥರ ಕ್ಲೈಮೇಟ್ ಆಗಿದೆ. ತುಂಬ ಚಳಿ, ಮಂಜು, ಸಂಕ್ರಾಂತಿ ಹತ್ರ ಬರ್ತಾ ಇದೆ. ಇನ್ನೊಂದು ತಿಂಗಳು ಹಂಗೆ. ಬುಕ್ಸ್ ಇದೆ, ಬುಕ್ಸ್ ಎತ್ತಿಕ್ಬೇಕು. ನನಗೆ ಬುಕ್ಸ್ ಓದೋ ಹವ್ಯಾಸ ಇದೆ, ತುಂಬ ಇಷ್ಟ ನನಗೆ ಬುಕ್ಸ್ ಓದೋದು ಅಂದರೆ. ತುಂಬಾ ಇಷ್ಟ ಬುಕ್ಸ್ ಅಂದರೆ. ಯಾವ ಬುಕ್ಸ್ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ಗೈಸ್. ನೀವು ಓದಿರೋದ್ರಲ್ಲಿ, ನಿಮ್ಗೆ ಗೊತ್ತಿರೋದ್ರಲ್ಲಿ ಯಾವ ಬುಕ್ಸು ಓದ್ಬೋದು ಅದನ್ನು ಕಮೆಂಟ್ ಮಾಡಿ, ನೋಡೋಣ ಹೆಂಗಿರುತ್ತೋ ಏನು ಅಂತ. ತುಂಬ ಇಂಟ್ರೆಸ್ಟು ನನಗೆ ಬುಕ್ಸ್ ಅಂದರೆ. ಫಸ್ಟ್ ಚಿಕ್ಕ ವಯಸ್ಸಲ್ಲಿದ್ದಾಗ ಓದ್ತಾ ಇರಲಿಲ್ಲ, ಮಕ್ಕಳಾಗಿದ್ದಾಗ. ಇವಾಗಂತೂ ತುಂಬ ಇಷ್ಟ. ಬುಕ್ಸು ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡು. ಕೆಲವು ಜನ ಕ್ಯಾಮ್ರಾನ, ವಿಡಿಯೋನ ಈ ಥರ ಇಟ್ಕೊಂಡ್ರೆ ಸಾಕು ಓಡೋಗ್ಬಿಡ್ತಾರೆ. ಓಡೋಗ್ತಾರೆ ಅಂದರೆ ಅದು ಯಾವ ರೀತಿ ಗೊತ್ತಾ, ತುಂಬ ಭಯ ಅವ್ರಿಗೆ. ನಾವು ಗನ್ ಎತ್ಕೊಂಡು ಅವ್ರನ್ನ ಶೂಟ್ ಮಾಡ್ತೀವಿ ನೋಡಿ, ಆ ಥರ ಭಯ ಪಡ್ತಾರೆ. ನಾವೇನೋ ಗನ್ ಎತ್ಕೊಂಡು ಅವ್ರನ್ನ ಶೂಟ್ ಮಾಡ್ದಂಗೆ. ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಓಡೋಗೋದು. ಕೆಲವು ಜನ ಬೈಯೋದು, ಅದೇನೋ ಗೊತ್ತಪ್ಪ ಅವ್ರಿಗೆ. ನೀವು ಯೂಟ್ಯೂಬಲ್ಲಿ ಏನಾದರೂ ಇವ್ರನ್ನ ಯಾರಾದರೂ ತಿಂದುಬಿಡ್ತಾರೋ ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೂ ಹಂಗೆ ಭಯ ಇತ್ತು ವಿಡಿಯೋಸ್ ಮಾಡಿದಾಗ. ಇವಾಗ ಎಲ್ಲ ಗೊತ್ತಿದೆ ಅಲ್ವಾ, ಅದಕ್ಕೆ ಇವಾಗ ಏನು ಭಯ ಆಗಲ್ಲ. ಹೌದು, ಸ್ಟಾರ್ಟಿಂಗಲ್ಲಿ ನನಗೂ ಹಂಗೆ ಹೆದರಿಕೆ ಆಗ್ತಾಯಿತ್ತು. ಏನಂದರೆ ಏನೂ ತಿಳಿದಿರಲಿಲ್ಲ, ಹಂಗೆ ಬಂದೆ ಯೂಟ್ಯೂಬ್ಗೆ. ಸೊ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಬರ್ತಾ 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 ನನಗೂ ತಿಳುವಳಿಕೆ ಬಂತಲ್ವ, ಈಗ ನನಗೇನು ಭಯ ಆಗಲ್ಲ. ಬಟ್ ತುಂಬ ಜನಕ್ಕೆ ಹೆದರಿಕೆ ಇದು. ಅವಾಗ ನಂಗೆ ಅರ್ಥ ಆಗುತ್ತೆ, ನಾನು ಸ್ಟಾರ್ಟಿಂಗಲ್ಲಿ ಇಲ್ಲೇ ಹಿಂಗೆ ಅಲ್ವಾ. ಇವಾಗ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಯಾರಾದರೂ ಹಂಗೆ ಮಾಡಿದ್ರೆ ನನಗೆ ಕೋಪ ಬರುತ್ತೆ ಇವಾಗ. ನನ್ನ ತೋರಿಸ್ಬೇಡಿ ಆಂಟಿ ಅನ್ನೋದು ಕೆಲವು ಜನ, ನನ್ನ ತೋರಿಸ್ಬೇಡಮ್ಮ ಅನ್ನೋದು, ಓಡೋಗೋದು, ಬೈಯೋದು. ನಮ್ಗೆ ಗೊತ್ತಿಲ್ದಿರೇ ಅವ್ರು ವಿಡಿಯೋಗೆ ಬಂದುಬಿಡ್ತಾರೆ ಒಂದೊಂದು ಸತಿ. ನಾವೇನೋ ಶೂಟ್ ಮಾಡ್ತಾ ಇರ್ತೀವಿ, ಅವರು ವಿಡಿಯೋದಲ್ಲಿ ಹಿಂಗೆ ಹಂಗೆ ಪಾಸಾಗಿ ಬಂದುಬಿಟ್ಟಿರ್ತಾರೆ, ನಮಗೆ ಗೊತ್ತಾಗಿರೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಬಲ್ಬ್ ಹತ್ರ ಸ್ವಲ್ಪ ಧೂಳಿದೆ. ತುಂಬ ಜನ ಹಾಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ನನ್ನ ವಿಡಿಯೋ ಡಿಲೀಟ್ ಮಾಡು ಅನ್ನೋದು ಕೆಲವು ಜನ, ನನ್ನನ್ನು ತೆಗಿ ಅನ್ನೋದು. ನಮಗೇನು ಕೆಲಸ ಇರಲ್ವ ಅವ್ರನ್ನ ಫೋಕಸ್ ಮಾಡಿ ಅವ್ರನ್ನ ಯೂಟ್ಯೂಬಲ್ಲಿ ಹಾಕೋದಕ್ಕೆ. ಯಪ್ಪ, ಅವ್ರಿಗೇನೋ ಯೂಟ್ಯೂಬ್ ಅಂದರೆ ಕೆಟ್ಟ ಮಾಧ್ಯಮ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅವ್ರಿಗೆ ಇಲ್ಲಾಂದರೆ ಅವ್ರಿಗೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ ಅಂದ್ಕೊಳ್ಳೋದು. ಎಲ್ಲದರಲ್ಲೂ ಕೆಟ್ಟದ್ದು ಒಳ್ಳೆಯದು ಇದೆ. ನೀವು ಹೆಂಗೆ ತೆಗೆದುಕೊಂತೀರೋ ಹಂಗಿರುತ್ತೆ ಜೀವನ. ನಾನು ಯಾರನ್ನೂ ತೋರಿಸೋದಕ್ಕೆ ಇಷ್ಟಪಡಲ್ಲ ಗೈಸ್. ನನಗೆ ಈ ಥರ ಜನರು ನೋಡಿ ಬೇಜಾರಾಗ್ಬಿಟ್ಟಿದೆ. ಸದ್ಯ ನಮ್ಮೊಂದು ವಿಡಿಯೋಗಳು ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ನಮಗೆ ಸಾಕು. ಯೂಟ್ಯೂಬ್ ಅದು ಏನು ಮಾಡುತ್ತೋ ಇವರಿಗೆ, ಅದೇ ಅವ್ರಿಗೆ ಗೊತ್ತು. ಬೇಡ, ನಾವು ಫೇಮಸ್ ಆಗ್ತೀವಿ ಸಾಕು. ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆಗಿದೆ ಯೂಟ್ಯೂಬ್. ನಮಗೆ ಗೊತ್ತು ಯೂಟ್ಯೂಬ್ ಬಂದಾಗಿಂದ ನಾವು ಎಷ್ಟು ಸಂತೋಷವಾಗಿದ್ದೀವಿ, ಎಷ್ಟು ಆರಾಮಾಗಿದ್ದೀವಿ ಅಂತ. ಇದನ್ನು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ.
ತುಂಬ ಕೆಟ್ಟದಾಗಿ ಹೇಳೋದು, ಕೆಟ್ಟದಾಗಿ ನೋಡೋದು, ಕೆಟ್ಟದಾಗಿ ಮಾತಾಡೋದು ಯೂಟ್ಯೂಬರ್ಸ್ನ. ತುಂಬ ಜನ ಇದ್ದಾರೆ ಈ ಥರ ಡಿಲೀಟ್ ಮಾಡಿಸೋದು ವಿಡಿಯೋಗಳನ್ನ. ಅವರು ಏನೂ ಇರೋದಿಲ್ಲ, ಹಿಂಗೆ ಪಾಸಾಗಿ ಹಿಂಗೆ ಹೋಗಿರ್ತಾರೆ, ಅದಕ್ಕೆ ನಾವು ವಿಡಿಯೋನೇ ಡಿಲೀಟ್ ಮಾಡಿಬಿಡ್ಬೇಕು. ಹಂಗೆ ಆ್ಯಕ್ಟಿಂಗ್ ಮಾಡಿ ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ.